ನೀವ್ ಹೆಂಗ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಮನೆ ಕಟ್ಕೊಡ್ಬೇಕು ಅಂತ ಹೊರಟಿದ್ರಿ. ನಮ್ಮ ವಿಶ್ವನಾಥ ಉಳಿದಂತವ್ರು ಅದಕ್ಕೆ ಒಂದು ದೊಡ್ಡ ರಾಜ್ಯಾಧ್ಯಕ್ಷರು ಸಮಿತಿಯ ನೇಮಕ ಮಾಡಿದ್ರು. ಅವ್ರು ಅದಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ, ಸತ್ಯಶೋಧನಾ ಸಮಿತಿಯ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ, ಅಸಹಾಯಕತನ ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಯಿತು? ನಿಮ್ಮನ್ನ ಹುಲಿಯ ಅಂತ ಕರೀತಾ ಇದ್ರು ಸಾರ್ವಜನಿಕ ಸಭೆಯಲ್ಲಿ ಜನ. ಹೌದು, ಹುಲಿಯ ಅಂತ ಕರೀತಾ ಇದ್ರು. ಪದೇ ಪದೇ ನಿಮ್ಮನ್ನ 2.5 ವರ್ಷ ನಿಮ್ದು 2.5 ವರ್ಷ ನಿಮ್ದು ಅವಧಿ ಮುಗೀತು, ನವೆಂಬರ್ನಲ್ಲಿ ಬದಲಾವಣೆ, ಡಿಸೆಂಬರ್ನಲ್ಲಿ ಬದಲಾವಣೆ, ಹಿಂಗೆ ಹೇಳಿ 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 ನಿಮ್ಮನ್ನ ಯಾಕೆ ಅಸಹಾಯಕತನಕ್ಕೆ ತಳ್ತಾ ಇದ್ದಾರೆ? ನಿಮಗೆ ಈ ಅಸಹಾಯಕತನಕ್ಕೆ ಏನ್ ಕಾರಣ? ನಿಮಗೇನಾದ್ರು ಪುತ್ರ ವ್ಯಾಮೋಹ ಕಾಡ್ತಾ ಇದೆಯೋ, ಸ್ವಪಕ್ಷೀಯರ ಬೆದರಿಕೆ ಇದಕ್ಕೆ ಕಾರಣ ಆಗ್ತಾ ಇದೆಯೋ, ಅಥವಾ ಹೈಕಮಾಂಡಿನ ಬ್ಲಾಕ್ ಮೇಲ್ ನಿಮಗೆ ಇದಕ್ಕೆ ಕಾಡ್ತಾ ಇದೆಯೋ? ಯಾಕೆ ನೀವು ಇಷ್ಟು ಅಸಹಾಯಕರಾದ್ರಿ? ಮೊದಲ 5 ವರ್ಷದಲ್ಲಿ ಒಳ್ಳೆ ಆಡಳಿತ ನಡೀತಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ನಾನಲ್ಲ, ನಿಮ್ ಪಾರ್ಟಿಯ ಶಾಸಕರೇ ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇದು ಅಂತ. ಯಾಕೆ ಇಷ್ಟು ಅಸಹಾಯಕತನ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಗ್ಬಿಡ್ತು? ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಸಹಾಯಕತನ ಈ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ. ಇನ್ನು ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ. ಯಾಕೆ ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳಿದ್ರೆ, ನಾನು ಅದಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಳಿದ್ನಲ್ಲ, ಆರಂಭದಲ್ಲಿ ಹೇಳಿದೆ, ಏನ್ ಬೇಕಾದ್ರೂ ನಡೆಯುತ್ತೆ ಎನ್ನುವಂತ ಉದ್ದಟತನ ಮತ್ತು ಏನ್ ಬೇಕಾದ್ರೂ ಮಾಡಿ ನಾವು ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ನಡೆದ್ರೂ ಮಾಡ್ಬಿಡ್ತೀವಿ ಎನ್ನುವಂತ ದುರಂಕಾರ, ಉದ್ದಟತನದ ಕಾರಣಕ್ಕೆ ಒಂದು ಸಂವೇದನೆಯನ್ನ ಈ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ನಂದು ಆಲಿಸುವ ಸರ್ಕಾರ ಅಂತ. ಯಾವ್ದನ್ನ ಆಲಿಸಿದ್ರಿ? ಹೇಳಿ. ನಮ್ಮ ಅರವಿಂದ್ ಬೆಲ್ಲದ್ರು ಒಂದು ಪ್ರಶ್ನೆ ಕೇಳಿದ್ರು, ಚುಕ್ಕೆ ಗುರುತಿನ ಪ್ರಶ್ನೆ. ಅದಕ್ಕೆ ನಿಮ್ಮ ಸರ್ಕಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೀತು ಅಂತ. 1555 ಜನ ರೈತರ ಆತ್ಮಹತ್ಯೆ ನಡೆದರೂ ಕೂಡ ಈ ಸರ್ಕಾರಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ನಿಮ್ ಸರ್ಕಾರಕ್ಕೆ ಸಂವೇದನೆ ಬರಲೇ ಇಲ್ಲ. ಒಂದ್ ನಿಮಿಷ ಆದ್ರೆ ರೈತರ ಆತ್ಮಹತ್ಯೆಗೆ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಸಂಬಂಧ, ಕೇಂದ್ರ ಸರ್ಕಾರ ಸಂಬಂಧ ಇದೆಯೋ? ಎಲ್ಲರೂ ಸಂಬಂಧ. ಕೂತ್ಕೊಳ್ಳಿ. ಯಾಕೆ ಸಂಬಂಧ ಇಲ್ಲ ಹೇಳ್ಬೇಕಲ್ಲ? ಸಂಬಂಧ ಇಲ್ಲ ಅಂತ ಹೇಳಿದೆ ನಾನು. ಹೇಳಿ, ಅವರು ಕೊಡ್ಲಿ ಕಾಂಪೆನ್ಸೇಷನ್, ನಾವು ಪರಿಹಾರ ಕೊಡೋಣ. ಆಯ್ತು, ಮಾಡಿ. ನೀವು ಅದನ್ನು ಹೇಳಿ ಸ್ವಲ್ಪ. ಒಂದ್ ನಿಮಿಷ. ನಾನು ನಿಮ್ಮ ಆನ್ಸರ್ ಅನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಆನ್ಸರ್ ಏನ್ ಹೇಳಿದಿರಿ ಅಂದ್ರೆ 1254 ಜನರದ್ದು ವರದಿಯಾಗಿದೆ, ತೀರ್ಮಾನಿಸಬೇಕಾದಂತ ಪ್ರಕರಣಗಳು 1090. ಅರವಿಂದ್ ಬೆಲ್ಲದವರ ಚುಕ್ಕೆ ಗುರುತಿನ ಪ್ರಶ್ನೆ ನೀವು ಕೊಟ್ಟಿರುವಂತ ಉತ್ತರ ಇರ್ಲಿ, ಅವೆಲ್ಲ ಇದ್ರಲ್ಲಿ ಬಂದಿದೆ, ನಾನು ವಿವರಕ್ಕೆ ಹೋಗಲ್ಲ. ಅಂದ್ರೆ ಹೆಂಗೆ ಸಂವೇದನವನ್ನ ಈ ಸರ್ಕಾರ ಕಳ್ಕೊಳ್ತು ಅಂತ. ಸಮಯ ಕೊಟ್ಟರೆ ಕೊಡ್ತೀನಿ. ನೀವ್ ಯಾರು ಮಾತಾಡಲ್ಲ, ನನಗೆ ಬಿಡಿ ಅಂತ ಅಧ್ಯಕ್ಷ ಹೇಳ್ಬಿಟ್ರೆ ಆರಾಮ್ಸೆ ಎಲ್ಲದನ್ನು ಮಾತಾಡ್ತೀನಿ. ಹುಬ್ಬಳ್ಳಿನಲ್ಲಿ ಮನೆ ಅಧ್ಯಕ್ಷರೇ, ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು. 2 ಲಕ್ಷ ಮನೆ ಅಧ್ಯಕ್ಷರೇ, ಧಾರವಾಡದಲ್ಲಿ ಪ್ರತಿಭಟನೆ ಆಯ್ತು. ರಾಜ್ಯದಲ್ಲಿ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ನಮಗೆ ಭರ್ತಿ ಮಾಡಿ ಅಂತ ಹೇಳಿ. ಅವರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಇದೊಂದು ಒಪ್ಪಂದ. ಇದು ನೀವು ನಮ್ಮಿ ಮಾಡಬೇಡಿ, ನಾವು ನಿಮ್ಮಿ ಮಾಡಲ್ಲ. ಮತ್ತೇನಾರ ತೆಗೆದ್ರೆ ನಾವು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿ ಅವ್ರಿಗೆ ಏನಾದ್ರು ನೋವು ಮಾಡಿದಾಗ ಬಹಳ ಸಂವೇದನೆ ಅವರಿಗೆ. ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದಾಗ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಬಾಣಂತಿಯರ ಸಾವಾಯ್ತು, ಈ ಸರ್ಕಾರಕ್ಕೆ ಸಂವೇದನೆ ಇದೆಯಾ? ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯ್ತು, ಸಂವೇದನೆ ಇದೆಯಾ? ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಪರಿಹಾರ ಕೊಟ್ರ ಈ ಸರ್ಕಾರ? KSRTC ನೌಕರರ ಪ್ರತಿಭಟನೆ ಆಯ್ತು. ಎಲ್ಲಿ ತನಕ ಇವ್ರದ್ದು ಬಾಲಿಶ ಹೇಳಿಕೆಗಳು ಅಂತ ಕೇಳಿದ್ರೆ, ರಾಜ್ಯದ ಜನರಿಗೆ ಒಂದು ದಿಕ್ಕದು. ಹಂಪಿನಲ್ಲಿ ವಿದೇಶಿ ಮಹಿಳೆಯ ಮೇಲೆ ಒಂದು ಅತ್ಯಾಚಾರ ಆದಾಗ ಇದೊಂದು ಸಣ್ಣ ಪ್ರಕರಣ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಸಂಸದ ಹೇಳುವಂತ ಪರಿಸ್ಥಿತಿ. ಸಂವೇದನೆ ಇಲ್ಲ. ಯಾರಿಗೆ ಅತ್ಯಾಚಾರ ಕೂಡ ತೊಂದರೆ ಇಲ್ಲ, ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಇವತ್ತು ಎಲ್ಲಿ ತನಕ ಸಂವೇದನೆ ಕಳ್ಕೊಂಡಿದೆ ಸರ್ಕಾರ ಅಂತ ಕೇಳಿದ್ರೆ, ಮನುಷ್ಯರು ಬಿಡಿ, 850ಕ್ಕೂ ಹೆಚ್ಚು ಆನೆಗಳು ಸತ್ತೋಯ್ತು ಈ ರಾಜ್ಯದಲ್ಲಿ, ಹುಲಿಗಳೇ ಸಾವಾಯಿತು.